ಏನಿವತ್ತು ಕರ್ನಾಟಕ ರಾಜ್ಯದ ಅಹಿಂದ ಚಳವಳಿ ಇಡೀ ರಾಜ್ಯದಲ್ಲಿ ಜನಪರವಾದಂಥ ಈ ರಾಷ್ಟ್ರದ ಬಹುಸಂಖ್ಯಾತರ ಪರವಾಗಿ ಏನು ಈ ರಾಷ್ಟ್ರದಲ್ಲಿ ಅಹಿಂದ ಸಮುದಾಯಗಳೇನಿದೆ ಆ ಎಲ್ಲ ಸಮುದಾಯಗಳ ಪರವಾಗಿ ಹೋರಾಟಗಳು ಮಾಡ್ಕೊಂಬರ್ತಾ ಇದೆ. ಬಂಧುಗಳೇ, ಸನ್ಮಾನ್ಯ ಮೋದಿಯವರ ಸರ್ಕಾರ ಈ ರಾಷ್ಟ್ರದಲ್ಲಿ ಬಂದಾಗ ತಮಗೆಲ್ರಿಗೂ ನೆನಪಿದೆ, ಮೋದಿಯವರ ಸರ್ಕಾರ ಬಂದಾಗ ಏನೋ ಒಂದು ಬದಲಾವಣೆ ಬರ್ತದೆ ಈ ರಾಷ್ಟ್ರದಲ್ಲಿ. ಮೋದಿಯವರು ಏನೋ ಮಾಡ್ತಾರೆ, ಯಾಕೆಂದರೆ ಅವ್ರು ಹೇಳಿದ್ರು ನಾನು ಚೌಕಿದಾರ್ ಅಂತ. ಆದರೆ ಕಳೆದ 12 ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡದೇ ಇರುವಂಥ ಬಲಹೀನ ಪ್ರಧಾನಮಂತ್ರಿ ಈ ರಾಷ್ಟ್ರದಲ್ಲಿ, ಅದು ಇಂಥ ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವ ಇರುವಂಥ ಅತ್ಯಂತ ದೊಡ್ಡ ದೇಶದಲ್ಲಿ ಅತ್ಯಂತ ಬಲಹೀನ ಮುಖ್ಯ ಪ್ರಧಾನಮಂತ್ರಿಗಳಿದ್ದಾರೆ ಅಂದರೆ ಈ ರಾಷ್ಟ್ರದಲ್ಲಿ ನಮಗೆಲ್ಲ ಭಾಳ ನೋವಾಗ್ತದೆ. ವಿದೇಶದಲ್ಲಿ ಕೂಡ ಪತ್ರಕರ್ತರು ಕೇಳ್ತಾರೆ, ನೀವು ಯಾಕೆ ಪತ್ರಿಕಾ ಮಾಧ್ಯಮದಲ್ಲಿ ಮಾತಾಡಲ್ಲ ಅಂತ. ಅವ್ರು ಎಲ್ಲೂ ಕೂಡ ಪತ್ರಿಕಾ ಮಾಧ್ಯಮದ ಪತ್ರಿಕಾ ಬಾಂಧವರ ಮುಂದೆ ಮಾತಾಡಿದ್ದು ಇತಿಹಾಸನೇ ಇಲ್ಲ. ಯಾಕಿದು? ಈ ರಾಷ್ಟ್ರದಲ್ಲಿ ಭಾಳ ದೊಡ್ಡ ನೀಟ್ ಹಗರಣ ಆಗ್ತದೆ, ನೀಟ್ ಪೇಪರ್ ಲೀಕ್ ಆಗ್ತದೆ. ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಅಂತಾರೆ, ಪರೀಕ್ಷಾ ಪೇ ಚರ್ಚಾ ಅಂತಾರೆ. ಆದರೆ ಯಾಕೆ ಮಕ್ಕಳ ಬಗ್ಗೆ ಅವ್ರಿಗೆ ಕರುಣೆ ಬರಲಿಲ್ಲ? 21 ದಿನ ಮಕ್ಕಳು ಸಾಯ್ತಾರೆ. ನಮ್ಮ ಜಿಲ್ಲಾ ಸಂಚಾಲಕರು ವೆಂಕಟಸ್ವಾಮಿ ಅವ್ರ ಮಗಳು ಕೂಡ ನೀಟ್ ಎಕ್ಸಾಮ್ ಬರ್ತಿದ್ಲು. ಪಾಪ ಮಗು ಎಷ್ಟು ಪ್ರಿಪೇರ್ ಆಗಿತ್ತು ನನಗೂ ಗೊತ್ತಿದೆ. ಅಷ್ಟು ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಹೋದಾಗ ನೀವು ಪೋಸ್ಟ್ಪೋನ್ ಇನ್ನು ಮತ್ತೆ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಬರೆದಾಗ ಅವ್ರ ಮನಸ್ಥಿತಿ ಹೇಗಿರ್ತದೆ? ಯಾಕೆಂದರೆ ಭಾಳ ಎಳೆ ಮಕ್ಕಳು ಅವರು, 15-16 ವರ್ಷದಲ್ಲಿ ನೀಟ್ 16ರಿಂದ 18 ವರ್ಷದಲ್ಲಿ ನೀಟ್ ಎಕ್ಸಾಮ್ ತೊಗೊಳ್ಳೋಂಥ ಮಕ್ಕಳ ಮನಸ್ಥಿತಿ ಆಗಿರ್ತದೆ. ಇದು ಅರ್ಥ ಆಗದೆ ಇರೋ ಒಬ್ಬ ಪ್ರಧಾನಮಂತ್ರಿ ಈ ರಾಷ್ಟ್ರದಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗೋದಾದ್ರೂ ಏನು? ಕೇವಲ ಅದಾನಿಯವ್ರಿಗೆ ಏರ್ಪೋರ್ಟ್ಗಳು ಬರ್ಕೊಡೋದು ಅರ್ಥ ಆಗುತ್ತಾ? ಅದಾನಿಯವ್ರಿಗೆ ಬಂದರುಗಳನ್ನ ಬರ್ಕೊಡೋದು ಅರ್ಥ ಆಗುತ್ತಾ? ಅಥವಾ ಅವ್ರದ್ದೇ ಆದಂಥ ಒಂದು ಏನು ಸೋಷಿಯಲ್ ನೆಟ್ವರ್ಕ್ ಇದೆ, ಅವರು ಇವತ್ತು ಸೋಷಿಯಲ್ ಮೀಡಿಯಾನ ಕೂಡ ಬೈತಾ ಇದ್ದಾರೆ. ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಅವ್ರದ್ದೇನು ವಾಟ್ಸಪ್ ಯೂನಿವರ್ಸಿಟಿ RSS ಅವ್ರದ್ದು, ಆ ವಾಟ್ಸಪ್ ಇವಾಗ ನೋಡ್ತಾ ಇದ್ದೀನಿ 3 ದಿವಸದಿಂದ ಆಗ್ತಾ ಇದ್ದಾರೆ. ಏನೋ ಅಮೇರಿಕಾ ಅಧ್ಯಕ್ಷ ಚೀನಾಗೆ ಹೋಗ್ಬಿಟ್ರಂತೆ, ಚೀನಾ ಇಂಡಿಯಾ ಮೇಲೆ ಕುತಂತ್ರ ಅಂತೆ. ಇವರೆಲ್ಲ ಓಟ್ ಆಗ್ತಾ ಇದ್ದಾರೆ, ನಿಮ್ಗೆ ನೆನಪಿರ್ಲಿಲ್ವಾ ಇವರೆಲ್ಲ ದೇಶದ್ರೋಹಿಗಳು ಅಂತ? ಇವತ್ತು ಕೇವಲ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಅನ್ಯಾಯದ ವಿರುದ್ಧವಾಗಿ ಅಂದ ತಕ್ಷಣ ಇಡೀ ಯುವ ಸಮುದಾಯ ಇವತ್ತು ನಿಮಗೆ ದೇಶದ್ರೋಹಿಗಳಾಗಿ ಕಾಣ್ತಾ ಇದೆ. ಅವ್ರಿಗೆ ಬೇರೆ ಬೇರೆ ದೇಶಗಳಿಂದ ದುಡ್ಡು ಬರ್ತಾ ಇದೆ. ಅಲ್ಲ, ಅದನ್ನ ನಂಬುವಂಥವ್ರೆ ಅಂತ ಮೂರ್ಖರು. ಬೇರೆ ದೇಶದಿಂದ ಅವ್ರಿಗೆ ಹಣ ಹರಿದು ಬರ್ತಾ ಇದೆ ಅಂದರೆ ಅದು ನಿಮ್ಮ ಕಂಟ್ರೋಲ್ ಅಲ್ವಾ ಸ್ವಾಮಿ? ಸೆಂಟ್ರಲ್ ಗೌರ್ಮೆಂಟು. ನೀವು ಬರೀ ಸುಳ್ಳು ಹೇಳ್ಕೊಂಡೇ ಅಧಿಕಾರದಲ್ಲಿರೋದು. ನೀವು ಸುಳ್ಳು ಹೇಳಿದ್ರೆ ಏನೋ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡಿದೆ ಅಂದರೆ ಇಲ್ಲಿವರೆಗೂ ಬರಲಿಲ್ಲ. ಇವತ್ತು ಇದು ಹಸಿ ಸುಳ್ಳಲ್ವೇ? ನಿಮ್ಮದೇ ಮಂತ್ರಿಗಳು, ನಿಮ್ಮದೇ ವಿದೇಶಾಂಗ ಸಚಿವರು, ನಿಮ್ಮದೇ ಗೃಹ ಮಂತ್ರಿಗಳು, ಮತ್ತು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮವರೇ ಹರಿಬಿಡ್ತಾ ಇರೋದು. ಏನೋ ಆಗೋಗ್ಬಿಟ್ಟಿದೆ ಈ ದೇಶದಲ್ಲಿ. ಏನೋ ಚೀನಾದವರು ಷಡ್ಯಂತ್ರ ಮಾಡ್ತವ್ರು, ಅಮೇರಿಕಾದವರು ಕರ್ಕೊಂಬಂದು ನಮೋ ಟ್ರಂಪ್ ಅಂತ ಮಾಡಿದ್ದು ಯಾರು? ನಾವೇ ಮಾಡಿದ್ವಿ, ನಮಸ್ತೆ ಟ್ರಂಪ್ ಅಂತ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಲಕ್ಷಾಂತರ ಜನಗಳು ತೊಂದರೆ ಕೊಟ್ಟರಲ್ಲ ಅಲ್ಲಿ ಗುಜರಾತಲ್ಲಿ, ಅದನ್ನು ನಾವು ಮಾಡಿದ್ವಿ. ಇವತ್ತು ಇಡೀ ಪ್ರಜಾಪ್ರಭುತ್ವದಲ್ಲಿ ಸ್ವಾಯತ್ತ ಸಂಸ್ಥೆಗಳೇನಿದ್ದಾವೆ, CBI ಇರ್ಬೋದು, ED ಇರ್ಬೋದು, ಮಕ್ಕಳ ಆಯೋಗ ಇರ್ಬೋದು, ಮಾನವ ಹಕ್ಕುಗಳ ಆಯೋಗ ಇರ್ಬೋದು, ಈಗ ಎಲ್ಲವನ್ನು ಕೂಡ ನೀವು ಹಾಳುಗೆಡವಿದ್ದೀರಲ್ಲ, ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಸ್ವಾಮಿ? ಮೋದಿಯವರು, ಅಮಿತ್ ಶಾ ಅವರು ಇವತ್ತು ಇಡೀ ರಾಷ್ಟ್ರದಲ್ಲಿ ಆ ಧರ್ಮೇಂದ್ರ ಪ್ರಧಾನವ್ರನ್ನ ಯಾಕೆ ಉಳಿಸ್ಕೋಬೇಕು ಅಂತ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲೋ ಒಂದು ರೈಲು ಆಕ್ಸಿಡೆಂಟ್ ಆದರೆ ನಾನು ಜವಾಬ್ದಾರ ಅಂತ ನೈತಿಕವಾಗಿ ರಾಜೀನಾಮೆ ಕೊಡ್ತಾರೆ. ಆದರೆ ನೀವು ಇಷ್ಟು ದೊಡ್ಡ ಅನಾಹುತ ಆಗಿದೆ ಈ ದೇಶದಲ್ಲಿ, ರಾಜೀನಾಮೆ ಕೊಡೋದಿರಲಿ, ಅವ್ರು ಕರೆದು ಮಾತಾಡ್ಲಿಕ್ಕೂ ನಿಮ್ಗೆ ಸೆನ್ಸ್ ಇಲ್ವಲ್ಲ? ಜಿರಳೆ ಪಕ್ಷ ಉಟ್ಕೊಂಡಿದ್ದಾದ್ರೆ ಯಾಕೆ? ಅವರೇನು ಯಾರು ರಾಜಕಾರಣಿಗಳೆಲ್ಲ, ಆ ಯುವಕರೇನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ರಾಜಕೀಯ ಪಕ್ಷದ ಜೊತೆನೋ ಸಂಬಂಧಗಳಿದೆ ಅಂತ ಹುಡುಗರವರು. ಆ ದೀಪ್ತಿ ಅವ್ರ ಪಾಪ ಎಲ್ಲೋ ಅಮೇರಿಕಾದಿಂದ ಹುಡುಗ. ಇವರು ಇದು ಕೋರ್ಟಲ್ಲಿ ಜಿರಳೆಗಳು ಅಂತ ಅಂದಿದ್ದಕ್ಕೆ ತಾನೇ ಪಕ್ಷ ಉಟ್ಕೊಂಡಿದ್ದು. ನೀವೇ ಅಂದಿದ್ದಕ್ಕೆ ಅವ್ರಿಗೆ ರೋಷ ಬಂದಿದೆ. ಯಾಕೆಂದರೆ ಯುವಕರು ಕೂಡ ಎಷ್ಟು ದಿನ ತಡ್ಕೊಳ್ತಾರೆ ಈ ರಾಷ್ಟ್ರದಲ್ಲಿ? ನಮಗೂ ಕೂಡ ಅನಿಸ್ತಿತ್ತು, ಯಾಕೋ ಈ ಚಳವಳಿಗಳೇ ನಿಂತೋಯ್ತು ಈ ದೇಶದಲ್ಲಿ. ಯಾಕೆಂದರೆ ಭಾರತ ದೇಶಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಜಲಿಯನ್ ವಾಲಾಬಾಗ್ಗೂ ಇವತ್ತು ಜಂತರ್ ಮಂತರ್ ನಡೆದಿದ್ದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ ನಮಗೆ? ಜಲಿಯನ್ ವಾಲಾಬಾಗಲ್ಲಿ ಡಯಾರು ಸೈನಿಕರು ನೇರವಾಗಿ ಕರ್ಕೊಂಬಂದ್ರೆ ನೀವು ಗೂಂಡಾಗಳನ್ನ ಕಳಿಸಿದ್ದೀರಲ್ಲ, ಅಲ್ಲಿ ಇದ್ದಂಥವ್ರು ಯಾರಾದರೂ ಪೊಲೀಸ್ ಯೂನಿಫಾರ್ಮ್ ಇದೆಯಾ? ಮಿಲಿಟರಿ ಯೂನಿಫಾರ್ಮ್ ಇದೆಯಾ? ಅವರು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾರೆ, ಟೀ ಶರ್ಟ್ಗಳು ಹಾಕೊಂಡಿದ್ದಾರೆ, ದೊಣ್ಣೆಗಳು ಇಟ್ಕೊಂಡಿದ್ದಾರೆ, ಅದಕ್ಕೆ ಕಬ್ಬಣ ಇದೆ ಮುಂದ್ಗಡೆ. ಅವರು ಕೂದಲು ಬಿಟ್ಟಿರೋದಾಗಲಿ, ಅವ್ರು ಇರೋ ಸ್ಟೈಲ್ ಆಗಲಿ ನೋಡಿದ್ರೆ ಅವ್ರು ಗೂಂಡಾಗಳಲ್ಲದೆ ಮತ್ತೇನು ಯಾರು? ಅವ್ರಿಗೂ ನಿಮಗೂ ಏನು ಸಂಬಂಧ? ಅವ್ರನ್ನ ಮಕ್ಕಳ ಮೇಲೆ ಬಿಡ್ತೀರಲ್ಲ ಗೂಂಡಾಗಳನ್ನ. ಕಮಾಂಡೋಗಳನ್ನ ತಂದು ಜಂತರ್ ಮಂತರ್ ಬಿಟ್ಟಿದ್ದಾರೆ 2 ದಿವಸದಿಂದ.
NSA ಕಮಾಂಡೋಗಳು ಬರೋದಕ್ಕೇನೋ ಅವ್ರೇನು ದೇಶದ್ರೋಹಿಗಳ ಅಥವಾ ಅವ್ರೇನೋ ಟೆರರಿಸ್ಟಾ? ಆ ಹುಡುಗರ ಮೇಲೆ ನೀವು ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ರೆ ಈ ದೇಶದ ನಾಗರಿಕರಾಗಿ ನಾವು ಹೇಗೆ ಸುಮ್ಮನೆ ಆಗಿರ್ಬೇಕು, ಹೇಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಅಹಿಂದ ಚಳವಳಿ ಅತ್ಯಂತ ಒತ್ತಾಯಪೂರ್ವಕವಾಗಿ ಇವತ್ತು ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡ್ತಾ ಇದೀವಿ. ಶ್ರೀಮತಿ ದ್ರೌಪದಿ ಮುರ್ಮು ಅವರು, ನಮ್ಮ ರಾಷ್ಟ್ರಪತಿಗಳು, ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈ ರಾಷ್ಟ್ರದ ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ, ಈ ರಾಷ್ಟ್ರದಲ್ಲಿ ಮೌಲ್ಯಗಳು ಉಳಿಬೇಕಾಗಿದೆ, ಚಳವಳಿಗಳು ಕೂಡ ಉಳಿಬೇಕಾಗಿದೆ. ಪ್ರಜಾಪ್ರಭುತ್ವದ ಒಂದು ಬಹಳ ಅದ್ಭುತವಾದಂಥ ಚಳವಳಿಗಳು ಅದಿರಬೇಕು. ಆ ಒಂದು ಪ್ಯಾಷನ್ ಇಲ್ಲದೆ ಇದ್ರೆ, ನಾವು ಚಳವಳಿಗಳು ಮಾಡದೇ ಇದ್ರೆ, ಏನು ಈ ರಾಜಕಾರಣಿಗಳಿರ್ಬೋದು, ಅಧಿಕಾರದಲ್ಲಿರೋಂಥ ಪಕ್ಷದವ್ರು ಇರ್ಬೋದು, ಯಾವುದೇ ಪಕ್ಷ ಇರಲಿ, ಅವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಯುವಕರಾಗಲಿ ರೈತರಾಗಲಿ ಮಾಡದೇ ಇದ್ದಾಗ ಅವ್ರು ಮಾಡಿದೇ ಸರಿ ಅಂತ ಆಗೋಗುತ್ತೆ. ಹಾಗಾಗಿ ಆ ಚಳವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು BJP ಸರ್ಕಾರ, ಮೋದಿಯವರ ಸರ್ಕಾರ ಮಾಡ್ತಾ ಇದೆ. ತಕ್ಷಣ ರಾಷ್ಟ್ರಪತಿಯವರು ಇದರಲ್ಲಿ ಮಧ್ಯೆ ಪ್ರವೇಶಿಸಿ ಈ ಸರ್ಕಾರದ ಮಂತ್ರಿಗಳಾದಂಥ ಅಮಿತ್ ಶಾ ಅವ್ರನ್ನ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಮತ್ತು ಪ್ರಧಾನಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಈ ಒಂದು ಚಳವಳಿಯನ್ನು ನಾವು ಅಹಿಂದ ಚಳವಳಿ ಅತ್ಯಂತ ಹೃದಯಪೂರ್ವಕವಾಗಿ ಬೆಂಬಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಯುವಕರಿಗೆ ಅನ್ಯಾಯ ಆಗಬಾರ್ದು. ಯಾಕೆಂದರೆ ಈ ಸರ್ಕಾರ ಕೊಟ್ಟಂಥ ಯಾವ ಮಾತು ಕೂಡ ಇಲ್ಲಿವರೆಗೂ ನಡ್ಕೊಂಡಿಲ್ಲ. ಇವರು ಕೊಟ್ಟಂಥ ಉದ್ಯೋಗ ಆಸೆ ಇರ್ಬೋದು, ಇಲ್ಲಿವರೆಗೂ ಕೊಡಲಿಲ್ಲ. ವಿದ್ಯಾಭ್ಯಾಸದ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಈ ರಾಷ್ಟ್ರದಲ್ಲಿ ನಿರುದ್ಯೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. BA ಗ್ರಾಜುಯೇಟ್ಸ್ ಇವತ್ತು 12,000 ರೂಪಾಯಿ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಾಗಿದೆ ಅಂದರೆ ಅವ್ರ ಉದ್ಯೋಗಕ್ಕೂ ಅವ್ರು ಓದಿರೋದಕ್ಕೂ ಭಾಳ ಇದಾಗ್ತಾ ಇದೆ. ಆದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಭಾಳ ಆಶಾಭಾವನೆಯಿಂದ ನೋಡ್ಬೇಕು ನಾವು. AI ಬಗ್ಗೆ ಆಗಲೇ ಕೋರ್ಸ್ ತರಬೇಕು ಅಂತ ಹೊರಟಿದ್ದಾರೆ. ಅಂದರೆ ಮುಂದಾಲೋಚನೆ ಮಾಡಿ ವಿದ್ಯಾಭ್ಯಾಸದ ಬಗ್ಗೆ ತರೋದು ಬಿಟ್ಟು ಇವರು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಇವ್ರದ್ದು ಮನುವಾದ, ಆ ಮನುವಾದನ ಇಂಪ್ಲಿಮೆಂಟ್ ಮಾಡಬೇಕು. ಈ ಬ್ಯಾಕ್ವರ್ಡ್ ಕ್ಲಾಸು, SC ST ಮೈನಾರಿಟೀಸ್ ಇವರೆಲ್ಲ ಏನಿದ್ದಾರೆ ಬಹುಸಂಖ್ಯಾತ ರಾಷ್ಟ್ರದಲ್ಲಿ, ಅವರ ವಿದ್ಯಾಭ್ಯಾಸನ ವಂಚಿತರಾಗಬೇಕು ಅನ್ನೋದೇ ಉದ್ದೇಶ ಇವ್ರದ್ದು. ಹಾಗಾಗಿ ಇವರು ಏನು ಒಂದು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಇದ್ದಂಥ ಪದ್ಧತಿಗಳನ್ನ ಮತ್ತೆ ತರಬೇಕು, ಮತ್ತೆ ಗುಲಾಮಗಿರಿಗೆ ನಮ್ಮನ್ನೆಲ್ಲ ನೂಗಬೇಕು ಅನ್ನೋ ಉದ್ದೇಶ ಇವರು ಇಟ್ಕೊಂಡಿದ್ದಾರೆ ಅನ್ನೋ ಭಾವನೆ ಈ ರಾಷ್ಟ್ರದಲ್ಲಿ ಮೂಡ್ತಾ ಇದೆ ಅನ್ನೋ ಒಂದು ಅಂಶವನ್ನು ಕೂಡ ಗಮನಕ್ಕೆ ತರ್ತಾ, ಅಹಿಂದ ಚಳವಳಿ ಅತ್ಯಂತ ಉಗ್ರವಾಗಿ ಈ ಘಟನೆಯನ್ನು ಖಂಡಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.